ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ವಿಡಿಯೋನ ತಪ್ಪದೆ ನೋಡಬೇಕು. ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಇದು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಸ್ನೇಹಿತರೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಿಮ್ಗೆ 3 ರಿಂದ 4 ನಿಮಿಷ ಒಳಗಡೆನೆ ಈ ವಿಡಿಯೋ ಆದ್ರೆ ಮುಗಿಯುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಸರ್ಕಾರದವರು ನಿಮ್ಗೆ ಏನ್ ಹೇಳಿದ್ರು, ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದ್ರೆ ನಿಮ್ಮ ಒಂದು ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅಂತ ಹೇಳಿದ್ರು. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳಿದ್ರು, ಅನ್ನಭಾಗ್ಯ ಯೋಜನೆದು ಇದೆಲ್ಲ ನಿಮ್ಗೆ ಸಮಸ್ಯೆ ಆಗದೆ ಇರಬೇಕು, ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿ ಇರಬೇಕು ಅಂದ್ರೆ ನೀವು ಈ KYC ಮಾಡಿಸಿರ್ಬೇಕು. ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಸಾಕಷ್ಟು ಜನ ಅವರ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡ್ರು. ಮತ್ತೆ ಇನ್ನು ಕೆಲವ್ರದ್ದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲಿಲ್ಲ, ಎಲ್ಲ ಲಿಂಕ್ ಮಾಡಿಸ್ಕೊಂಡ್ರು. ಈಗ ಏನಾಗ್ತಿದೆ ಅಂದ್ರೆ ಇವೆಲ್ಲದರ ಹೆಸರಲ್ಲಿ ಒಂದು ಬಿಗ್ ಸ್ಕ್ಯಾಮ್ ಆದ್ರೆ ನಡೀತಿದೆ. ಗೃಹಲಕ್ಷ್ಮಿಯರಿಗೆ ತುಂಬಾನೇ ಸಮಸ್ಯೆ ಆದ್ರೆ ಕೊಡ್ತಿದ್ದಾರೆ. ಗೃಹಲಕ್ಷ್ಮಿಯರೇ, ನೀವೆಲ್ಲರೂ ಹುಷಾರಾಗಿರ್ಬೇಕಾಗುತ್ತೆ. ನಿಮ್ಮ ಖಾತೆಗಳಲ್ಲಿ ದುಡ್ಡನ್ನಾದ್ರೆ ತೆಗೆದುಕೊಳ್ತಿದ್ದಾರೆ ಕಳ್ಳರು. ಯಾವ ರೀತಿಯಾಗಿ ಅವರು ದುಡ್ಡನ್ನ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಇಲ್ಲಿ ಹೇಳ್ತೀನಿ ನೋಡಿ ಮಹಿಳೆಯರೇ, ಗಮನಿಸಿ. ಗೃಹಲಕ್ಷ್ಮಿಗೆ ಈ KYC ಸ್ಮಾರ್ಟ್ ಕಾರ್ಡ್ ಸುಳ್ಳು ವದಂತಿಗೆ ಕಿವಿ ಕೊಡಬೇಡಿ. ಇಲ್ಲಿ ಗೃಹಲಕ್ಷ್ಮಿಗೆ ಈ KYC ಮತ್ತೆ ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಇರಬೇಕು, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬರಬೇಕು ಅಂತ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿ ಹೇಳಿದ್ರೆ ನೀವ್ಯಾರು ನಂಬಕ್ ಹೋಗ್ಬೇಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಎಚ್ಚರವಾಗಿರಿ. ಆನ್ಲೈನ್ ವಂಚಕರು ನಿಮ್ಗೆ ಕರೆ ಮಾಡಿ OTP ಪಡೆದು ನಿಮ್ಮ ಹಣವನ್ನೇ ಖಾಲಿ ಮಾಡುತ್ತಾರೆ. ಅವರು ಯಾವ ರೀತಿಯಾಗಿ ಕೇಳ್ತಾರೆ ಅಂದ್ರೆ, ನಿಮ್ಗೆ ಕಾಲ್ ಮಾಡ್ಬಿಟ್ಟು ನಾವ್ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಾತಾಡ್ತಿದೀವಿ, ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನಾವು ರೆಡಿ ಮಾಡ್ಕೊಡ್ತೀವಿ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ ಅಂತೆಲ್ಲ ಕೇಳ್ತಾರೆ. ನೀವು ಏನ್ ಮಾಡ್ತೀರಾ, ನಿಮ್ಗೆ ಹಣ ಬಂದಿಲ್ಲ ಅನ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಕೊಡ್ತೀರಾ, ಅವ್ರು OTP ಕಳಿಸ್ತಾರೆ, OTP ಎಲ್ಲ ಹೇಳ್ತೀರಾ, ಅವ್ರು ದುಡ್ಡಾದ್ರೆ ತೆಗೆದುಕೊಳ್ತಾರೆ. ನೋಡಿ ಸ್ನೇಹಿತರೆ, ಹೌದು, ಇಲ್ಲಿ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಜಮೆಯಾಗಿದ್ದು 12ನೇ ಕಂತು ಜಮೆಯಾಗಲು ಸ್ವಲ್ಪ ತಡವಾಗಿದ್ದು, ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವು ಸ್ಥಳೀಯ ಆನ್ಲೈನ್ ಸೆಂಟರ್ ನವರು ಈ KYC ಮಾಡಿಸಬೇಕು, ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತದೆ ಎಂದು ಸುಳ್ಳಾದ್ರೆ ಹೇಳ್ತಿದ್ದಾರೆ. ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ, ಈ KYC ಮಾಡಿಸ್ಬೇಕು ನೀವು ಗೃಹಲಕ್ಷ್ಮಿಗೆ ಅಂತೆಲ್ಲ ಹೇಳ್ತಿದಾರಂತೆ. ಅವೆಲ್ಲ ಸುಳ್ಳು. ಸ್ನೇಹಿತರೆ, ನಿಮ್ಗೆ ಈ KYC ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ, ನೀವು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಈಗ 4 ಜನ ಇರ್ತಾರಂದ್ರೆ 4 ಜನಕ್ಕೂ ಆಧಾರ್ ಕಾರ್ಡ್ ಆದ್ರೆ ಲಿಂಕ್ ಮಾಡಿಸಬೇಕಾಗುತ್ತೆ. ಅದನ್ನ ಈ KYC ಅಂತ ಹೇಳ್ತಾರೆ. ಇಲ್ಲಿ ಗೃಹಲಕ್ಷ್ಮಿಗೆ ಸಪರೇಟ್ ಆಗಿ ಈ KYC ಇಲ್ಲ. ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬರೋದು ಅಂತ ಏನ್ ಹೇಳ್ತಿದ್ದಾರೆ, ಇದನ್ನ ಯಾರು ನಂಬಕ್ ಹೋಗ್ಬೇಡಿ, ನೀವೆಲ್ಲೂ ಹೋಗ್ಬೇಡಿ. ಮತ್ತೆ ನಿಮ್ಮ ಒಂದು OTP, ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಯಾರಿಗೂ ಶೇರ್ ಮಾಡಬೇಡಿ ಸ್ನೇಹಿತರೆ. ಫಲಾನುಭವಿಗಳನ್ನು ನಂಬಿಸಿ ಅವರಿಂದ ಇಂತಿಷ್ಟು ಹಣ ಪಡೆದುಕೊಂಡು ಎಡಿಟ್ ಮಾಡಿ ಡೂಪ್ಲಿಕೇಟ್ ಪಿಂಕ್ ಸ್ಮಾರ್ಟ್ ಕಾರ್ಡ್ ಮಾಡಿಕೊಟ್ಟು ವಂಚಿಸುತ್ತಿದ್ದಾರೆ. ಆದ್ದರಿಂದ ಇಂಥ ವಂಚಕರಿಂದ ಜಾಗೃತರಾಗಿರಿ ಎಂದು ಸರ್ಕಾರ ಆದ್ರೆ ಹೇಳ್ತಿದೆ ಸ್ನೇಹಿತರೆ. ಇಂತಹ ಕಾರ್ಡ್ಗಳಿಗೆ ಯಾವುದೇ ಅಧಿಕೃತ ಆದೇಶ ನೀಡಿರುವುದಿಲ್ಲ. ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರೋದಂತ ಯಾವುದೇ ಒಂದು ಆದೇಶ ಆದ್ರೆ ಹೊರಡಿಸಿಲ್ಲ. ಅವರ ಎಡಿಟ್ ಮಾಡ್ಬಿಟ್ಟು ಒಂದು ಡೂಪ್ಲಿಕೇಟ್ ಪಿಂಕ್ ಕಾರ್ಡ್ ಆದ್ರೆ ನಿಮ್ಗೆ ಕೊಡ್ತಿದ್ದಾರೆ. ಅದೆಲ್ಲ ತೆಗೆದುಕೊಳ್ಳಕ್ ಹೋಗ್ಬೇಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ 25ನೇ ತಾರೀಕು ಮೇಲೆ ಬರುತ್ತಂತ ಹೇಳ್ತಿದ್ದಾರೆ. ವೆಯ್ಟ್ ಮಾಡಿ, ಹಣ ಬರುತ್ತೆ. ಯಾರಿಗೂ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಕೊಡಬೇಡಿ, OTPನೂ ಕೊಡಬೇಡಿ, ನೀವೇನು ಮಾಡಿಸ್ಬೇಡಿ. ನಿಮ್ಮ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಆಗಿದೆ. ನಿಮ್ಗೆ 11ನೇ ಕಂತಿನ ಹಣ ಈಗಾಗಲೇ ಬಂದಿದೆ, 12ನೇ ಕಂತಿನ ಹಣ ಕೂಡ ಬರುತ್ತೆ. ವೆಯ್ಟ್ ಮಾಡಿ ಅಷ್ಟೇ, ನೀವೇನು ಮಾಡಕ್ ಹೋಗ್ಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಗೆ ಹಣ ಆದ್ರೆ 12ನೇ ಕಂತಿನ ಹಣ ಕೂಡ ಬರುತ್ತೆ ಸ್ನೇಹಿತರೆ. ಈ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸಬೇಕಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.